ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಆಲ್ರೆಡಿ ತಮ್ಮನೇ ನೋಡ್ತೀರಾ, ಇನ್ನೂ ಕಾಣಿಸ್ತಾ ಇದೆ. ಸೊ 30 ನಿಮಿಷದಲ್ಲಿ ಒಂದ್ ಚಾಪ್ಟರ್ ನ ಹೇಗೆ ರಿವೈಸ್ ಮಾಡೋದು ಅಂತ ನಾನು ಬೇಗ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ 30 ಅಂತ ಟೈಪ್ ಮಾಡಿ 30. ಓಕೆ, ಸೊ ವಿಲ್ ಸಿ ಎಷ್ಟು ಜನಕ್ಕೆ ಈ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೋಡುವ. ಯಾರಿಗೆಲ್ಲ 30 ನಿಮಿಷದಲ್ಲೇ ಎಲ್ಲ ನಾನು ಕಲಿಬೇಕು, ರಿವಿಷನ್ ಹೇಗ್ ಮಾಡೋದು ಅಂತ ಕಲಿಬೇಕು ಅಂತಂದ್ರೆ ನೋಡು ಇಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಟೈಪ್ ಮಾಡಿದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಸ್, ಸೊ ಈಗ ನೋಡ್ತಾ ಹೋಗುವ. ಇದನ್ನ ನಾನು 5:10:10:5 ರೂಲ್ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ 5:10:10:5 ಇಸ್ ಟೋಟಲಿ 30. ಎಸ್ ಆರ್ ನೋ? ಓಕೆ, ಸೊ 5, 10, 10, 5 ನಾನು ಡಿವೈಡ್ ಮಾಡಿದ್ದೀನಿ. ಏನೇನಕ್ಕೆ ಅಂತ ಈಗ ತೋರಿಸ್ತೀನಿ. ಸೊ ಐ ಆಮ್ ಜಸ್ಟ್ ಅಸ್ಯೂಮಿಂಗ್ ನೀವು 6 o'clock ಸ್ಟಾರ್ಟ್ ಮಾಡ್ತೀರಾ. ಸಾರಿ. ಓಕೆ, ಸೊ ಸ್ಕೂಲಿಂದ ಬರ್ತೀರಾ, ರೆಸ್ಟ್ ಎಲ್ಲ ಆಗುತ್ತೆ. 6 ಸ್ಟಾರ್ಟ್ ಮಾಡ್ತೀರಾ, 6:30 ವರೆಗೂ. ಓಕೆ, 6 to 6:30 PM, the 30-minute formula. Repeat this for every single chapter. Okay, so 5:10:10:5 rule ಏನಪ್ಪಾ ಅಂತಂದ್ರೆ 5 minutes scan the chapter. ಏನ್ ಚಾಪ್ಟರ್ ಅಂತ ನೋಡಿ. ಅಂಡ್ ಇಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 30 minutes ಅಲ್ಲಿ ಹೇಗೆ ಓದೋದು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇಲ್ಲ, ಹೇಗೆ ಪರಿಷ್ಕರಣೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓದೋದು ಆಲ್ರೆಡಿ ಓದಿರ್ಬೇಕು. ಓಕೆ, ಸೊ ಸ್ಕ್ಯಾನ್ ದ ಚಾಪ್ಟರ್ ಅಡ್ವೈಟ್ ಆಫ್ ಯುರೋಪಿಯನ್ಸ್ ಅಂತ ಅನ್ಕೊಳ್ಳಿ. ಒಂದ್ಸತಿ ಸುಮ್ಮನೆ ಪೇಜ್ ನ ತಿರುಗಿಸಿ ಏನು ಅಂತ ಗೊತ್ತಾಗುತ್ತೆ. ಇನ್ 10 ನಿಮಿಷ ರೀಕಾಲ್ ಫ್ರಮ್ ಯೋರ್ ಮೆಮೊರಿ. ಆಲ್ರೆಡಿ ಓದಿರ್ತೀರಾ, ಹೌದಾ ಅಲ್ವಾ? ಸೊ 10 ನಿಮಿಷದಲ್ಲಿ ನನ್ಗೆ ಏನೇನ್ ಬರುತ್ತೆ ಈ ಒಂದ್ ಚಾಪ್ಟರ್ ಇಂದ ಅಂತ ಎಲ್ಲ ಒಂದ್ಸತಿ ಮೆಮೊರಿಯಲ್ಲಿ ರೀಕಾಲ್ ಮಾಡ್ತೀನಿ. ಆಯ್ತಾ? ಸೊ ಒಂದ್ಸರಿ ನೆನಪಿಸ್ಕೊಳ್ಳಿ ಏನೇನೆಲ್ಲ ಬರುತ್ತೆ. ಸೊ ಕಾರ್ನಾಟಿಕ್ ವಾರ್ಸ್ ಅಂದ್ರೆ ಏನು, ಪ್ಲಾಸ್ಟಿ ಅಂದ್ರೆ ಏನು, ಬಕ್ಸರ್ ಅಂದ್ರೆ ಏನು, ಬ್ರಿಟಿಷ್ ಅವರು ಹೇಗ್ ಬರ್ತಾರೆ, ಫ್ರೆಂಚ್ ಅವರು ಹೇಗ್ ಬರ್ತಾರೆ, ಡಚ್ ಅವ್ರನ್ನ ಮಾರ್ತಾಂಡವರ್ನ ಹೇಗೆ ಹೊರಗಡೆ ಹಾಕ್ತಾರೆ, ಪೋರ್ಚುಗೀಸ್ ಅವ್ರು ಯಾರ್ಯಾರು, ಅಷ್ಟೇ. ನೋಡಿ, ಟಕ್ 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 ಅಂತ ಬಂತು ನಿಮ್ಗೆ ಲೈವ್ ಎಕ್ಸಾಂಪಲ್. ಅದಾದ್ಮೇಲೆ ಆನ್ಸರ್ಸ್ ನ ಬರೀರಿ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ PYQs ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಇಂಪಾರ್ಟೆಂಟ್ ಕ್ವಶನ್, ಬ್ಯಾಟಲ್ ಆಫ್ ಪ್ಲಾಸಿ, ಬಕ್ಸರ್, ಟ್ರೀಟೀಸ್ಗಳು, ಮಾರ್ತಾಂಡವರ್ಮ ಕ್ವಶನ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕ್ವಶನ್ ಗಳದ್ದೆಲ್ಲ ಕೀವರ್ಡ್ಸ್ ನ ಬರ್ಕೊಳ್ಳಿ. ಈ ಕ್ವಶನ್ ಬರ್ತಾ ಹೋದ್ರೆ ನಿಮ್ಗೆ 10 minutes ಸಾಕಾಗೋದಿಲ್ಲ. ಸೊ ಕೀವರ್ಡ್ಸ್ ಗಳನ್ನ ಮಾತ್ರ ಬರೀತಾ ಆಯ್ತಾ. 10 ನಿಮಿಷದಲ್ಲಿ ಒಂದ್ 4 ಕ್ವಶನ್ ಇರುತ್ತೆ, ವಿಚ್ ಇಸ್ ರಿಯಲಿ ಇಂಪಾರ್ಟೆಂಟ್. ಆ 4 ಕ್ವಶನ್ ಅಲ್ಲೂ ಒಂದ್ 5 ಕೀವರ್ಡ್ಸ್ ಗಳು ಇರುತ್ತಪ್ಪ. ಸೊ 4, 5 are 20. ಒಂದು 20 ವರ್ಡ್ ಗಳು ಬರೆಯೋದಕ್ಕೆ 10 ನಿಮಿಷ ಸಾಕಾಗೋದಿಲ್ವಾ? ಡೆಫಿನೆಟ್ಲಿ ಸಾಕು. ಆಯ್ತಾ? ಅಂಡ್ ದೆನ್ 5 minutes ಅಲ್ಲಿ ಚೆಕ್ ಯೋರ್ ಮಿಸ್ಟೇಕ್ಸ್. ಏನ್ ತಪ್ಪಾಗಿದೆಯೋ 5 minutes ಅಲ್ಲಿ ತಿಳ್ಕೊಂಡು ಮತ್ತೆ ರಿಪೀಟ್ ಮಾಡಿ ಈ ಪ್ರೊಸೀಜರ್. ಏನು ತಪ್ಪಾಗಿಲ್ಲ ಅಂತಂದ್ರೆ ವೆಲ್ ಅಂಡ್ ಗುಡ್. ಮತ್ತೆ ಏನಾದ್ರು ತಪ್ಪಾಗಿದೆ ಅಂತಂದ್ರೆ ಮತ್ತೆ ಈ ಪ್ರೊಸೀಜರ್ ನ ರಿಪೀಟ್ ಮಾಡಿ. ಒಟ್ನಲ್ಲಿ 30 ನಿಮಿಷದಲ್ಲಿ ಈಸಿಯಾಗಿ ಒಂದ್ ಚಾಪ್ಟರ್ ನ ಹೇಗೆ ರಿವೈಸ್ ಮಾಡೋದಪ್ಪ ಅಂತಂದ್ರೆ ಐ ಥಿಂಕ್ ಇಟ್ ಇಸ್ ಡೂಯಬಲ್. ಮಾಡಬಹುದು ಆಯ್ತಾ? ಸುಮ್ಮನೆ ಸ್ಲೈಡ್ ಮೇಲೆ ಹಾಕಿದ್ವಿ ಅಂತ ಅಲ್ಲ, ಡೆಫಿನೆಟ್ಲಿ ಇದನ್ನ ಮಾಡಬಹುದು. ಓಕೆ, ಸೊ ಇಂಪಾರ್ಟೆಂಟ್ ಟಿಪ್ ಏನಪ್ಪಾ ಅಂತಂದ್ರೆ ಡೋಂಟ್ ರಿವೈಸ್ ದ ಸೇಮ್ ಚಾಪ್ಟರ್ಸ್ ಅಗೇನ್ ಅಂಡ್ ಅಗೇನ್. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಅಡ್ವೆಂಟ್ ನೇ ಇಟ್ಕೊಂಡಿದ್ರೆ ಇಡೀ ವರ್ಷ ಆಗೋದಿಲ್ಲ. 33 ಚಾಪ್ಟರ್ಸ್ ಇದೆ ಸೋಷಿಯಲ್, ಖಾಲಿ ಬರೀ ಸೋಷಿಯಲ್. ಬೇರೆ ಸಬ್ಜೆಕ್ಟ್ಸ್ ಎಷ್ಟು ತಿಳ್ಕೊಂಡು. ಸೊ ಒಂದೇ ಚಾಪ್ಟರ್ ನ ಇಟ್ಕೊಂಡಿರ್ಬೇಡಿ. ರಿವಿಸಿಟ್ ಆಫ್ಟರ್ ಅ ಫ್ಯೂ ಡೇಸ್ ಟು ಸ್ಟ್ರೆಂಥನ್ ಲಾಂಗ್ ಟರ್ಮ್. ಸೊ ನಾನು ಇವತ್ತು ಓದಿದ್ದೀನಿ, ಅಡ್ವೆಂಟು ಎಲ್ಲ ಕರೆಕ್ಟ್ ಆಗಿ ಬರ್ತಿದ್ದೀನಿ ಅಂತಂದ್ರೆ ಮತ್ತೆ ಇನ್ನೊಂದ್ ವಾರ ಬಿಟ್ಟು ಮತ್ತೆ ಬಂದು ಓದ್ಕೊಂಡು ಒಟ್ನಲ್ಲಿ ಓದ್ತಾ ಇರ್ಬೇಕು. ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳ್ಕೋಬೇಕು, ನಿಮ್ಗೆ ಮಾರ್ಕ್ಸ್ ಇರ್ಬೇಕು ಅಂತಂದ್ರೆ ಓದ್ತಾ ಇರ್ಬೇಕು. ದ ಥಿಂಗ್ ಇಸ್ ಪದೇ 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 ಅವರ ಡೈಲಿ ಬೇಸಿಸ್ ಒಂದೇ ಚಾಪ್ಟರ್ ನ ಓದ್ಬೇಕು ಅಷ್ಟೇ. ಸೊ ದಟ್ಸ್ ದ ವೆರಿ 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 ಇಂಪಾರ್ಟೆಂಟ್ ಟಿಪ್. ಗೊತ್ತಾಗಲ್ಲ ಮಕ್ಕಳೇ? ಸೊ ದಿಸ್ ಇಸ್ ಹೌ ಯು ಯೂಸ್ ಯೋರ್ 30 minutes. 5:10:10:5 ರೂಲ್ ಅಂತಾನೆ ಹೇಳ್ಬೋದು. ಸೊ ಈ ತರ ಯುಟಿಲೈಸ್ ಮಾಡ್ಕೊಳ್ಳಿ. ಈಸಿಯಾಗಿ 30 minutes ಅಲ್ಲಿ ಒಂದು ಚಾಪ್ಟರ್ ನ ನೀವು ರಿವೈಸ್ ಮಾಡಿ. ಓಕೆ, ಎಸ್. ಅಂಡ್ ಆನ್ ದಟ್ ನೋಟ್, ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಹೋಗಿ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ವಿಡಿಯೋನ ಲೈಕ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸ್ ಜೊತೆ ಸಿಗ್ತೀನಿ. Until then, signing off, Sahana. Take care. Bye-bye.